ಹಾಯ್ ಸ್ಟೂಡೆಂಟ್ಸ್. ಓಕೆ, ಇವತ್ತಿನ ತರಗತಿಯಲ್ಲಿ ಒಂದು ವಿಶೇಷವಾದ ಕ್ಲಾಸ್ನ ನಾವು ಮಾಡ್ತಾ ಇದ್ದೀನಿ. ನಿಮಗೆ ನಾವು ಆಕಾಶದಲ್ಲಿ ಚಂದ್ರನ ನೋಡಿರ್ತೀವಿ, ಸೂರ್ಯನ ನೋಡಿರ್ತೀವಿ. ಹಾಗೆ ನಮ್ಮ ಮನೆಗಳಿಗೆ ನಮ್ಮ ಫಾದರ್ ಮದರ್ ಎಲ್ಲ ಏನು ತಂದಿರ್ತಾರೆ, ನಮಗೆ ತಿನ್ನೋದಕ್ಕೋಸ್ಕರ ಹಣ್ಣುಗಳನ್ನು ತಂದಿರ್ತಾರೆ. ಸೇಬಿನ ಹಣ್ಣನ್ನು ನೋಡಿರ್ತೀರಾ, ಮೋಸಂಬಿ ಹಣ್ಣನ್ನು ನೋಡಿರ್ತೀರಾ, ಕಿತ್ತಲೆ ಹಣ್ಣುಗಳನ್ನು ನೋಡ್ತಾರೆ. ಸೊ ಈ ಎಲ್ಲ ಆಕೃತಿಗಳನ್ನು ಗಮನಿಸೋದಾದ್ರೆ ನಮಗೆ ರೇಖಾಗಣಿತದಲ್ಲಿ ಒಂದು ಆಕೃತಿ ನಮಗೆ ನೆನಪಾಗ್ತದೆ. ಯಾವುದು ಹೇಳಿ? ಎಸ್, ದಟ್ ಈಸ್ ವೃತ್ತಗಳು. ಸೊ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಿಮಗೆ ವೃತ್ತಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸಿ. ಲಿಸನ್. ವೃತ್ತ ಅಂತ ಹೇಳಿದ್ರೆ ಒಂದು ಸಮತಲದಲ್ಲಿ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಬಿಂದುಗಳ ಸಮೂಹವನ್ನು ನಾನು ವೃತ್ತ ಅಂತ ಹೇಳ್ತೀನಿ. ಸೊ ಹಾಗಾದ್ರೆ ನಾನು ನಿಮಗೆ ಕಳೆದ ತರಗತಿಗಳಲ್ಲಿ ನೀವು ತಿಳ್ಕೊಂಡಿರುವ ಹಾಗೆ ಕೆಲವೊಂದು ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ. ಸೊ ಇದನ್ನ ನಾನು ವೃತ್ತ ಕೇಂದ್ರ ಅಂತ ಹೇಳ್ತೀನಿ. ಇದನ್ನ ಓನಿಂದ ಗುರುತಿಸ್ತೇನೆ. ಓಕೆ, ಹಾಗೆ ವೃತ್ತದ ಮೇಲಿನ ಎಲ್ಲ ಬಿಂದುಗಳಲ್ಲಿ ಯಾವುದಾದ್ರೂ ಎರಡು ಬಿಂದುಗಳನ್ನು ಸೇರಿಸುವಂತ ರೇಖೆಯನ್ನು ನಾನು ಜ ಅಂತ ಹೇಳ್ತೀವಿ. ಇದನ್ನ ಪಿ ಕ್ಯೂ ಅಂತ ಗುರುತಿಸ್ತೇನೆ. ಹಾಗೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತ ಅತ್ಯಂತ ದೊಡ್ಡ ಜಾವನ ನಾನು ಏನ್ ಹೇಳ್ತೀನಿ? ವ್ಯಾಸ ಅಂತ ಹೇಳ್ತೀನಿ. ಅದನ್ನ ಎ ಬಿ ಅಂತ ಹೇಳ್ತೀನಿ. ವ್ಯಾಸದ ಅರ್ಧ ಭಾಗವನ್ನು ನಾನೇನು ಹೇಳ್ತೇನೆ? ತ್ರಿಜ್ಯ ಅಂತ ಹೇಳ್ತೀನಿ. ಅದನ್ನ ಆರ್ ಇಂದ ಗುರುತಿಸ್ತೇನೆ. ಸೊ ಹಾಗೆ ಇದನ್ನ ನಾನು ಪರಿಧಿ ಅಥವಾ ಸರ್ಕಂಫರೆನ್ಸ್ ಸಿ ಅಂತ ಹೇಳಿ ಗುರುತಿಸ್ತಾ ಹೋಗ್ತೀನಿ. ಈ ಪರಿಕಲ್ಪನೆಗಳು ನಿಮಗೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ಇವತ್ತು ನಾನು ನಿಮಗೆ ಕೆಲವೊಂದು ವಿಶೇಷವಾದ ಒಂದು ವಿಭಿನ್ನವಾದ ವೃತ್ತಗಳ ಪರಿಕಲ್ಪನೆಗಳ ಬಗ್ಗೆ ಪರಿಚಯಿಸ್ತಾ ಹೋಗ್ತೇನೆ. ಸೊ ಲಿಸನ್. ಈ ಚಿತ್ರವನ್ನು ಗಮನಿಸಿ. ಒಂದು ವೃತ್ತ ಕಾಣ್ತಾ ಇದೆ, ಇಲ್ಲೊಂದು ಸರಳ ರೇಖೆಯನ್ನು ಕಾಣ್ತಾ ಇದೆ. ಸರಳ ರೇಖೆಗಳಲ್ಲೂ ಕೂಡ ಬಿಂದುಗಳಿದೆ, ಆ ವೃತ್ತಗಳ ಪರಿಧಿಯಲ್ಲೂ ಕೂಡ ಬಿಂದುಗಳನ್ನು ಕಾಣ್ಬೋದು ನಾವು. ಸೊ ಹಾಗಾದ್ರೆ ಈ ಸರಳ ರೇಖೆ ಮತ್ತು ಈ ವೃತ್ತದ ಬಿಂದುಗಳಲ್ಲಿ ಯಾವುದಾದರೂ ಸಾಮಾನ್ಯ ಬಿಂದುಗಳನ್ನು ನೀವು ಕಾಣ್ತಾ ಇದ್ದೀರಾ? ಯಾವುದೇ ರೀತಿಯ ಸಾಮಾನ್ಯ ಬಿಂದುಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಸರಳ ರೇಖೆ ಆ ವೃತ್ತದಿಂದ ಹೊರಭಾಗದಲ್ಲಿದೆ, ಅದಕ್ಕೆ ಯಾವುದೇ ರೀತಿಯ ಸಾಮಾನ್ಯ ಬಿಂದುಗಳು ನಮಗೆ ಕಾಣ್ತಾ ಇಲ್ಲ. ಹಾಗೆ ಎರಡನೇ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ಒಂದು ಸರಳ ರೇಖೆ ಆ ವೃತ್ತದ ಮೇಲಿನ ಬಿಂದುಗಳ ಜೊತೆಗೆ ಸಾಮಾನ್ಯ ಬಿಂದುಗಳನ್ನು ಹೊಂದಿದೆ. ಯಾವುದು ಅಂತ ಹೇಳಿದ್ರೆ ಈ ಪಿ ಕ್ಯೂ ಅನ್ನುವ ರೇಖೆ ಎ ಮತ್ತು ಬಿ ಅನ್ನುವ ಕಡೆ ಎರಡು ಸಾಮಾನ್ಯ ಬಿಂದುಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಇದನ್ನು ನಾನು ಛೇದಕ ರೇಖೆ ಅಥವಾ ಛೇದಕ ಅಂತ ನಾನು ಕರೀತೇನೆ. ಸೊ ಹಾಗೆ ಮತ್ತೊಂದು ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಪಿ ಕ್ಯೂ ಅನ್ನುವ ಒಂದು ರೇಖೆ ವೃತ್ತದ ಮೇಲಿನ ಒಂದೇ ಒಂದು ಬಿಂದು ಸಾಮಾನ್ಯ ಬಿಂದುವನ್ನು ಹೊಂದಿದೆ. ಸೊ ಆದ್ರಿಂದ ಇದನ್ನ ಸ್ಪರ್ಶಕ ಅಥವಾ ಸ್ಪರ್ಶಕ ರೇಖೆ ಅಂತ ನಾನು ಕೂಡ ಕರಿಬಹುದು. ಓಕೆ, ಸೊ ಹಾಗಾದ್ರೆ ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ಸ್ಪರ್ಶಕ ಅಂತ ಕರಿತಾ ಇದ್ದೀವಿ. ಆದರೆ ಈ ವೃತ್ತವನ್ನು ಗಮನಿಸಿ. ಇಲ್ಲಿ ಕೆಲವು ರೇಖೆಗಳನ್ನು ನಾವು ಗಮನಿಸಬಹುದು. ಎ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್ ಇದೆ, ಎ ಡಬಲ್ ಡ್ಯಾಶ್ ಮತ್ತೆ ಬಿ ಡಬಲ್ ಡ್ಯಾಶ್ ಇದೆ. ಹಾಗೆ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಇದೆ. ಹಾಗೆ ಎ ಬಿ ಅಂತ ಮೂರು ರೇಖೆಗಳನ್ನು ನಾವು ಗಮನಿಸೋಣ. ಎ ಡಬಲ್ ಡ್ಯಾಶ್ ಮತ್ತು ಬಿ ಡಬಲ್ ಡ್ಯಾಶ್ ನಲ್ಲಿ ಇಲ್ಲೊಂದು ಬಿಂದು, ಇಲ್ಲೊಂದು ಬಿಂದು. ಸೊ ಎರಡು ಸಾಮಾನ್ಯ ಬಿಂದುಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅನ್ನು ಗಮನಿಸಿ. ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿದೆ. ಸೊ ಹಾಗೆ ಎ ಬಿನ ಗಮನಿಸಿ. ಎ ಬಿಂದುನಲ್ಲಿ ಇಲ್ಲೊಂದು ಸಾಮಾನ್ಯ ಬಿಂದು, ಇಲ್ಲೊಂದು ಸಾಮಾನ್ಯ ಬಿಂದುವನ್ನು ಹೊಂದಿದೆ. ಸೊ ಅದರಿಂದ ಇಲ್ಲೂ ಎರಡು ಸಾಮಾನ್ಯ ಬಿಂದುಗಳನ್ನು ಹೊಂದಿದೆ. ಸೊ ಹಾಗಾದ್ರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅನ್ನು ನಾನು ಸ್ಪರ್ಶಕ ಅಂತ ಹೇಳ್ತೀನಿ. ಸೊ ಹಾಗಾದ್ರೆ ಈ ಎ ಡಬಲ್ ಡ್ಯಾಶ್ ಮತ್ತು ಬಿ ಡಬಲ್ ಡ್ಯಾಶ್ ಎ ಬಿ ಇವೆರಡನ್ನು ಕೂಡ ನಾನು ಛೇದಕ ಅಂತ ಹೇಳ್ಬೋದು. ಸೊ ಹಾಗೇನೆ ಇನ್ನೊಂದು ಇದರಲ್ಲಿ ವಿಷಯವನ್ನು ತಿಳ್ಕೊಳ್ಬೋದು ನೀವು. ಈ ವೃತ್ತವನ್ನು ಗಮನಿಸಿ. ಇಲ್ಲಿ ಪಿ ಡ್ಯಾಶ್ ಕ್ಯೂ ಡ್ಯಾಶ್, ಪಿ ಕ್ಯೂ, ಪಿ ಡಬಲ್ ಡ್ಯಾಶ್ ಮತ್ತು ಕ್ಯೂ ಡಬಲ್ ಡ್ಯಾಶ್ ಅನ್ನು ನಾವು ಗಮನಿಸ್ತೀವಿ. ಸೊ ಇದರಲ್ಲಿ ಸಮಾಂತರ ರೇಖೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪಿ ಡ್ಯಾಶ್ ಕ್ಯೂ ಡ್ಯಾಶ್, ಪಿ ಕ್ಯೂ, ಪಿ ಡಬ್ಲ್ಯೂ ಎಸ್, ಕ್ಯೂ ಡ್ಯಾಶ್ ಮೂರು ರೇಖೆಗಳು ಕೂಡ ಸಮಾಂತರವಾಗಿರೋದನ್ನು ಗಮನಿಸು. ಸೊ ಈ ಒಂದು ಚಿತ್ರದಿಂದ ನಾವು ಏನು ತಿಳಿದುಕೊಳ್ಬಹುದು ಅಂತ ಹೇಳಿದ್ರೆ ಒಂದು ವೃತ್ತಕ್ಕೆ ಗರಿಷ್ಠ ಎರಡು ಸಮಾಂತರ ರೇಖೆಗಳನ್ನು ಸ್ಪರ್ಶಕವಾಗಿ ವೃತ್ತ ಪಡಿಬಹುದು ಅನ್ನೋದನ್ನ ಈ ಚಿತ್ರದ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್, ವೃತ್ತದ ಮೇಲಿನ ಯಾವುದೇ ಬಿಂದುನು ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುನು ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅನ್ನೋದನ್ನ ನಾನು ಪ್ರಮೇಯದ ಮುಖಾಂತರ ಸಾಧಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದು ಅಂದ್ರೆ ಪಿ ಬಿಂದು ಅನ್ನೋದು ಸ್ಪರ್ಶ ಬಿಂದು, ಎಕ್ಸ್ ಮತ್ತು ವೈ ಅನ್ನೋ ಒಂದು ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದು ಪಿ ಆಗಿದೆ. ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅನ್ನೋದನ್ನ ಸಾಧಿಸ್ತಾ ಇದ್ದೀನಿ. ಸೊ ಅದರ ಮುಖಾಂತರ ದತ್ತ ಚಿತ್ರದಲ್ಲಿರುವ ಹಾಗೆ ಓ ಅನ್ನುವಂಥದ್ದು ವೃತ್ತ ಕೇಂದ್ರವಾಗಿದೆ. ಓ ಅನ್ನೋದು ಏನಾಗಿದೆ? ವೃತ್ತ ಕೇಂದ್ರವಾಗಿದೆ. ಹಾಗೆ ಜೊತೆಗೆ ಪಿ ಸ್ಪರ್ಶ ಬಿಂದು
XY ಸ್ಪರ್ಶಕ. ಹೌದಾ? ನಾನು ಬರ್ಕೊಳ್ಬೋದಾ? ಓಕೆ. ಸೊ ಹಾಗಾದ್ರೆ ನಾನು ಏನು ಸಾಧನೆ ಮಾಡಬೇಕಾಗಿದೆ? OP ಅನ್ನುವಂಥದ್ದು XY ಸ್ಪರ್ಶಕದ ಮೇಲೆ ಲಂಬವಾಗಿದೆ ಅನ್ನೋದು ನಾನು ಸಾಧಿಸಬೇಕಾಗಿದೆ. ಅದಕ್ಕೊಂದಷ್ಟು ರಚನೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಏನು ರಚನೆ ಅಂತ ಹೇಳಿದ್ರೆ, P ಅನ್ನ ಹೊರತುಪಡಿಸಿ XY ಮೇಲೆ Q ಅನ್ನು ನಾನು ಗುರುತಿಸ್ಕೊಳ್ತೀನಿ, OQ ನ ಸೇರಿಸ್ಕೊಳ್ತಾ ಇದ್ದೀನಿ. P ಅನ್ನು ಹೊರತುಪಡಿಸಿ XY ಮೇಲೆ Q ಅನ್ನು ಗುರುತಿಸಿ ನಾನು OQ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ OQ ನ ಸೇರಿಸ್ತಾ ಇದ್ದೀನಿ. ಈ ಬಿಂದು ನಾನು R ಅಂತ ಅನ್ಕೊಳ್ತೀನಿ. ವೃತ್ತದ ಮೇಲೆ ಬಂದಿರತಕ್ಕಂಥ ಮತ್ತೊಂದು ಬಿಂದು. ಸೊ ಈಗ ಸಾಧಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, OP ಮತ್ತೆ OR ಅನ್ನೋದು ತ್ರಿಜ್ಯದ ವೃತ್ತಗಳು ಅಂತ ಅನ್ಕೊಳ್ಬೋದಾ? ಸೊ ಹಾಗಾದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಸೊ ಅದಕ್ಕೆ ಅದನ್ನ ಹೀಗೆ ಬರ್ಕೊಳ್ತೀನಿ, OP is equal to OR. ಸೊ ಹಾಗೆ ನೋಡಿ, OQ is equal to OR plus RQ ಅಂತ ಬರ್ಕೊಳ್ಬೋದಾ? ಓಕೆ. OQ is equal to OR plus RQ ಅಂತ ಬರ್ಕೊಳ್ಬೋದು. ಓಕೆ. ನೆಕ್ಸ್ಟ್ ಅದೇ OQ ನ ನಾನು OR plus RQ ಅಂತ ಹೇಳಿದ್ರೆ OR ಗಿಂತ OQ ದೊಡ್ಡದಾಗಿದೆ ಅಂತ ಬರ್ಕೊಳ್ಬೋದಾ? ಸೊ ಅದರಿಂದ OR ಗಿಂತ ದೊಡ್ಡದಾಗಿದೆ ಅಂತ ಬರ್ಕೊತೇವೆ. ಸೊ ಇಲ್ಲಿ ನೋಡಿ, OR ಅನ್ನೋದು OP ಗೆ ಸಮನಾಗಿದೆ. ಸೊ ಆದ್ದರಿಂದ OQ ಗ್ರೇಟರ್ ದ್ಯಾನ್ OP ಅಂತ ಬರ್ಕೊಳ್ತೀವಿ. ಸೊ ಈಗ ನಾವು ಒಂದು ನಿಬಂಧನೆಯನ್ನು ನೋಡೋಣ. ಇಲ್ಲಿ O ಬಿಂದುವಿನಿಂದ P ಬಿಂದುವು XY ಸ್ಪರ್ಶಕದ ಮೇಲೆ ಅತ್ಯಂತ ಕನಿಷ್ಠ ದೂರವನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದಾ? ಸೊ ಅದರ ಪ್ರಕಾರ O ಬಿಂದುವಿನಿಂದ XY ಮೇಲೆ P ಅತ್ಯಂತ ಕನಿಷ್ಠ ದೂರವನ್ನು ಹೊಂದಿದೆ. ಸೊ ಆ ಕಾರಣಕ್ಕೋಸ್ಕರ ನಾನು ಏನು ಹೇಳ್ಬೋದು? OP ಲಂಬ XY ಅಂತ ಹೇಳ್ಬೋದು. ಸೊ ಇದನ್ನ ನಾನು ಸಾಧಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿದ್ವತ್ ಲರ್ನಿಂಗ್ ಆಪ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.